ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ ರಾಜಕೀಯ ಪಡಸಾಲೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ನನಗೆ ಯಾರು ಹೇಳಿ, ನಾನು ಆ ಥರ ಯಾವತ್ತೂ ಹೇಳಿಲ್ಲ. ಯಾರು ನೋಡಿಲಿ, ಒಂದು ನಿಮಿಷ ನಾನು ಹೇಳಿದ್ದೀನಿ, ನಿಮಗೆ ಕೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವೇನೇ ಕೇಳಿದ್ರು ನಾನು ಉತ್ತರ ಇಷ್ಟೇನೆ. ನಮ್ಮ ಮೋದಿಯವರ ಹೆಸರಲ್ಲಿ ಗೆದ್ದಿರೋನು, ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ, ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ, ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು. ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ. ಅವ್ರ ಹೆಸರಿನಲ್ಲಿ ಗೆದ್ದವನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹೆಸರು ನೋಡಿ, ನಮ್ಮ ಪಾಲಿಗೆ, ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ. ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ದೆಹಲಿಯನ್ನು ತಲುಪಿದ್ದಾರೆ. ದೆಹಲಿಗೆ ಈಗಾಗಲೇ ಅವರ ಆಗಮನ ಆಗಿದೆ. ಯಾಕಂದರೆ ಸಂಜೆ 6 ಗಂಟೆಗೆ ಬಿಜೆಪಿ ವರಿಷ್ಠರ ಜೊತೆಗೆ ಸಭೆ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯಲ್ಲಿ ನಾಯಕರು ಭಾಗಿಯಾಗ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಹಾಗೆಯೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಬಿಎಸ್ ಯಡಿಯೂರಪ್ಪನವರು ಕೂಡ ದೆಹಲಿ ತಲುಪಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗ ಬಿಜೆಪಿಯ ಪ್ರಮುಖ ರಾಜ್ಯ ನಾಯಕರು ದೆಹಲಿಯನ್ನ ತಲುಪಿದ್ದಾರೆ. ಸಂಜೆ 6 ಗಂಟೆಗೆ ಫಿಕ್ಸ್ ಆಗಿರುವಂತಹ ಮಹತ್ವದ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ. ಯಾರ್ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದರ ಕುರಿತು ಚರ್ಚೆ ಆಗುತ್ತೆ, ತೀರ್ಮಾನವೂ ಕೂಡ ಆಗುತ್ತೆ. ಈ ನಡುವೆ ರಾಜ್ಯದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಕೂಗು ಜೋರಾಗಿದೆ. ಜೊತೆಗೆ ಪ್ರತಾಪ್ ಸಿಂಹ ಅವರ ವಿರುದ್ಧದ ಅಲೆಯೂ ಕೂಡ ದೊಡ್ಡ ಮಟ್ಟದಲ್ಲೇ ಬೀಸ್ತಾ ಇದೆ. ಪ್ರಮುಖವಾಗಿ ರಾಜಕೀಯದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಮಧುಶ್ರೀ, ಕೆಲವೇ ಹೊತ್ತಿನಲ್ಲಿ ನವದೆಹಲಿಯಲ್ಲಿ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಅದಕ್ಕೂ ಮುನ್ನ ರಾಜ್ಯದ ಬಿಜೆಪಿ ನಾಯಕರ ಜೊತೆ ಬಿಜೆಪಿ ಹೈಕಮಾಂಡ್ ಚರ್ಚೆಯನ್ನ ಮಾಡುತ್ತೆ. ಆ ಚರ್ಚೆಯಲ್ಲಿ ಪ್ರಮುಖವಾಗಿ ರಾಜ್ಯದಿಂದ ಬಿಜೆಪಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ವಿಚಾರವಾಗಿ ಒಂದಷ್ಟು ಗೊಂದಲವಿರುವಂತಹ ಕ್ಷೇತ್ರಗಳ ಬಗ್ಗೆ ವರಿಷ್ಠರು ಚರ್ಚೆಯನ್ನ ಮಾಡ್ತಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಕೆಲವೊಂದಷ್ಟು ಕ್ಷೇತ್ರಗಳಿಗೆ, ಅಂದ್ರೆ ಯಾವುದೇ ಗೊಂದಲ ಇಲ್ಲದೇ ಇರುವಂತಹ ಕ್ಷೇತ್ರಗಳಿಗೆ ಬಹುತೇಕ ಈಗಾಗಲೇ ಅಭ್ಯರ್ಥಿಗಳ ಹೆಸರು ಅಂತಿಮ ಆಗಿದೆ. ಅದು ಅಂತಿಮವಾಗಿ ಘೋಷಣೆ ಆಗೋದಷ್ಟೇ ಬಾಕಿ ಇದೆ. ಆದರೆ ಕೆಲವು ಕ್ಷೇತ್ರಗಳಿಗೆ ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಬೆಂಗಳೂರು ಉತ್ತರ, ಅದೇ ರೀತಿ ಹಾವೇರಿ, ಬೆಳಗಾವಿ, ಬೀದರ್, ಈ ರೀತಿಯಾಗಿ ಹಲವು ಕ್ಷೇತ್ರಗಳಿಗೆ ಇನ್ನು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಆ ವಿಚಾರದಲ್ಲಿ ಕ್ಷೇತ್ರದಲ್ಲಿರುವಂತಹ ಅಭಿಪ್ರಾಯ ಮತ್ತು ಬಿಜೆಪಿ ಹೈಕಮಾಂಡ್ ತರಿಸಿಕೊಂಡಿರುವಂತಹ ವರದಿ ಮತ್ತು ರಾಜ್ಯ ನಾಯಕರು ಕೊಟ್ಟಿರುವಂತಹ ಮಾಹಿತಿ ಇದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಕೊನೆಯ ಹಂತದ, ಅಂದ್ರೆ 3ನೇ ಹಂತದ ಚರ್ಚೆಯನ್ನ ಬಿಜೆಪಿ ಹೈಕಮಾಂಡ್ ಇವತ್ತು ಮಾಡ್ತಾ ಇದೆ. ಇಲ್ಲಿ ರಾಜ್ಯ ನಾಯಕರನ್ನ ಕರೆಸಿಕೊಂಡಿರುವಂತಹ ಉದ್ದೇಶ ಏನಂದ್ರೆ, ಕೆಲವು ಕ್ಷೇತ್ರಗಳಲ್ಲಿ 3 ಹೆಸರುಗಳಿದ್ರೆ ಕೆಲವು ಕ್ಷೇತ್ರಗಳಲ್ಲಿ 5 ಹೆಸರುಗಳು ಕೂಡ ಇದೆ. ಹೀಗಾಗಿ ಆ ವಿಚಾರದಲ್ಲಿ ಸಂಬಂಧಪಟ್ಟಂತಹ ಒಂದು ರಾಜ್ಯ ನಾಯಕರ ಅಭಿಪ್ರಾಯವನ್ನ ಕೊನೆ ಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ನಾಯಕರನ್ನು ಕೂಡ ಇಲ್ಲಿ ದೆಹಲಿಗೆ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿರುವಂತದ್ದು. 2 ಬಾರಿ ಮುಂದೂಡಲ್ಪಟ್ಟು 3ನೇ ಬಾರಿ ಇವತ್ತು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಿಗದಿಯಾಗಿದೆ. ಇಲ್ಲಿ ಈ ಇವತ್ತಿನ ಸಭೆಯಲ್ಲಿ 28 ಕ್ಷೇತ್ರಗಳು ಕೂಡ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡುವಂಥದ್ದು ಅಥವಾ ತೀರ್ಮಾನವನ್ನು ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಸುಮಾರು 15 ಕ್ಷೇತ್ರಗಳಷ್ಟು ಅಭ್ಯರ್ಥಿಗಳ ಹೆಸರನ್ನು ಇವತ್ತು ಬಹುತೇಕ ಅಂತಿಮ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆಂದ್ರೆ ಗೊಂದಲ ಇರುವಂತಹ ಮತ್ತು ಕೆಲವೊಂದಷ್ಟು ಒತ್ತಡ ಇರುವಂತಹ ಕ್ಷೇತ್ರಗಳನ್ನ ಮತ್ತೊಂದು ಹಂತದ ಚರ್ಚೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಒಂದು ಹಂತದಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ರೆ ಉಳಿದಂತ ಒತ್ತಡ ಇರುವಂತಹ ಅಥವಾ ಗೊಂದಲ ಇರುವಂತಹ ಕ್ಷೇತ್ರಗಳಲ್ಲಿನ ಗೊಂದಲ ಅಥವಾ ಅಲ್ಲಿನ ಕಾರ್ಯಕರ್ತರ ವಿರೋಧ ಏನಿದೆ ಅದು ಮತ್ತಷ್ಟು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಿಜೆಪಿ ಹೈಕಮಾಂಡ್ 2 ಚಿಂತನೆಯನ್ನ ಮಾಡ್ತಾ ಇದೆ ಮಧುಶ್ರೀ. ಏನಂದ್ರೆ, ಒಂದು 28 ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂಥದ್ದು, ಅಥವಾ ಇಲ್ಲಿ ಈಗಾಗಲೇ ಬಹುತೇಕ ಕ್ಲಿಯರ್ ಆಗಿರುವಂತಹ ಕ್ಷೇತ್ರಗಳು, ಅಂದ್ರೆ ಒಮ್ಮತದ ಅಭ್ಯರ್ಥಿ ಇರುವಂತಹ ಕ್ಷೇತ್ರಗಳೇನಿದೆ ಅವುಗಳನ್ನು ಮಾತ್ರ ಘೋಷಣೆ ಮಾಡುವಂಥದ್ದು, ಈ ರೀತಿಯ ಚಿಂತನೆಯನ್ನ ಬಿಜೆಪಿ ಹೈಕಮಾಂಡ್ ಇಟ್ಕೊಂಡಿದೆ. ಇದರ ಜೊತೆಲಿ ಮತ್ತೊಂದು ಆತಂಕ ಕಾಡ್ತಾ ಇರುವಂತದ್ದೇನೆಂದ್ರೆ, ಒಂದು ಹಂತದಲ್ಲಿ ಒತ್ತಡ ಇರುವಂತಹ ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡ್ರೆ ಆ ಕ್ಷೇತ್ರಗಳಲ್ಲಿರುವಂತಹ ವಿರೋಧಗಳು ಮತ್ತಷ್ಟು ತಾರಕಕ್ಕೆ ಏರಿದ್ರೆ ಅದು ಚುನಾವಣಾ ಸಂದರ್ಭಕ್ಕೆ ಬಿಜೆಪಿಗೆ ದುಬಾರಿ ಆಗಬಹುದು ಅನ್ನುವಂತಹ ಚಿಂತನೆ ಕೂಡ ಇದೆ. ಹೀಗಾಗಿ ಏಕಕಾಲದಲ್ಲಿ ಘೋಷಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆ. ಬಹುತೇಕ ಇವತ್ತು ಆ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಇವತ್ತು ಹೈಕಮಾಂಡ್ ಕೈಗೊಳ್ಳುತ್ತೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಕಿರಣ್.